ನಮ್ಮ ನ್ಯೂಸ್ಗೆ ಸ್ವಾಗತ. ಗುರುರಾಯರ ಫೋಟೋಗೆ 38ನೇ ವರ್ಷದ ಆರಾಧನೆ. ನ್ಯಾಯಾಲಯದ ಆವರಣದಲ್ಲಿ ನಡೆದ ಬಹಿರಂಗ ಹರಾಜಿನಲ್ಲಿ ಖರೀದಿ ಮಾಡಿದ ರಾಘವೇಂದ್ರ ಸ್ವಾಮಿಗಳ ಫೋಟೋ ಆ ಕುಟುಂಬಕ್ಕೆ ಅದೃಷ್ಟವನ್ನು ತಂದುಕೊಟ್ಟ ಹಿನ್ನೆಲೆಯಲ್ಲಿ ಇಂದು 38ನೇ ವರ್ಷದ ಆರಾಧನೆಯನ್ನು ಕರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು. ಬೆಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯ ಜಪ್ತಿ ಮಾಡಿದ ವಸ್ತುಗಳನ್ನು 1981ರಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಬಹಿರಂಗ ಹರಾಜು ಮಾಡಿದಾಗ ಎಲ್ಲ ವಸ್ತುಗಳನ್ನು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರು ಖರೀದಿಸಿದ್ದರು. ಆದರೆ ಹರಾಜಿನಲ್ಲಿಟ್ಟಿದ್ದ ರಾಘವೇಂದ್ರ ಸ್ವಾಮಿ ದೇವರ ಫೋಟೋವನ್ನು ಮಾತ್ರ ಖರೀದಿ ಮಾಡುವವರೇ ಇಲ್ಲದೇ ಇರುವ ಸಮಯದಲ್ಲಿ ಅದನ್ನು ಖರೀದಿಸಲು ಅದೇ ನ್ಯಾಯಾಲಯದಲ್ಲಿ ಅಮೀನರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಚಿಂತಾಮಣಿಯ ದಿವಂಗತ PN ನಾರಾಯಣರಾವ್ರವರು ಹರಾಜಿನಲ್ಲಿದ್ದ ರಾಯರ ಫೋಟೋವನ್ನು ಖರೀದಿಸಲು ನಿಶ್ಚಯಿಸಿದ ನ್ಯಾಯಾಲಯದ ಅಮೀನರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಅವರು ತಾನು ಖರೀದಿ ಮಾಡುವಂತಿಲ್ಲ, ಖರೀದಿ ಮಾಡಿದರೆ ಕಾನೂನು ಉಲ್ಲಂಘನೆ ಆಗುತ್ತದೆ, ಕಾನೂನು ಉಲ್ಲಂಘನೆ ಆಗದಂತೆ ಎಚ್ಚರಿಕೆ ವಹಿಸಿ ತನಗೆ ಬೇಕಾಗಿರುವ ವ್ಯಕ್ತಿ ಹೆಸರಿನಲ್ಲಿ ಫೋಟೋವನ್ನು ಖರೀದಿ ಮಾಡಿದರು. 1982ರಲ್ಲಿ ನ್ಯಾಯಾಲಯದಿಂದ ನಿವೃತ್ತಿಯಾದಾಗ ನಿವೃತ್ತಿ ಹಣದಲ್ಲಿ ಬೆಳೆದು ನಿಂತ ಮಕ್ಕಳಿಗೆ ಅಂಗಡಿಯೊಂದನ್ನು ತೆರೆಯುವ ಆಸೆ ಬಿದ್ದಾಗ ಜೆರಾಕ್ಸ್ ಅಂಗಡಿಯನ್ನು ತೆಗೆಯಲು ನಿಶ್ಚಯಿಸಿ ಜೆರಾಕ್ಸ್ ಅಂಗಡಿಗೆ ಶ್ರೀ ರಾಘವೇಂದ್ರ ಜೆರಾಕ್ಸ್ ಎಂಬ ಹೆಸರಿಟ್ಟು ಅದೇ ಫೋಟೋವನ್ನು ಅಂಗಡಿಯಲ್ಲಿಟ್ಟು ಪೂಜೆ ನೆರವೇರಿಸಿದ ದಿನದಿಂದಲೇ ರಾಯರ ಆಶೀರ್ವಾದ ಅವರಿಗೆ ಸಿಕ್ಕಿತ್ತು. ಅಂದಿನಿಂದ ಪ್ರತಿ ವರ್ಷ ರಾಯರ ಆರಾಧನೆ ಆಚರಣೆ ಮಾಡಿಕೊಂಡು ಬರುತ್ತಿರುವುದರ ಜೊತೆಗೆ ತಮ್ಮ ಕೈಲಾದಷ್ಟು ಅನ್ನಸಂತರ್ಪಣೆಯನ್ನು ಸಹ ನಡೆಸಿಕೊಂಡು ಬರುತ್ತಿರುವುದು ವಿಶೇಷ. ಪ್ರತಿ ವರ್ಷ ಮಂತ್ರಾಲಯಕ್ಕೆ ಮನೆಯವರು ಹೋಗಿ ರಾಯರ ಆಶೀರ್ವಾದ ಪಡೆದುಕೊಂಡು ಬರುವುದು, ರಾಯರ ಆರಾಧನೆ ದಿನ ವಿಶೇಷ ಹೋಮ ಹವನ ಮತ್ತು ಪೂಜೆ, ಅದೇ ಫೋಟೋಗೆ ವಿಶೇಷ ಹೂವಿನ ಅಲಂಕಾರವನ್ನು ನೆರವೇರಿಸುವುದರ ಜೊತೆಗೆ ಅನ್ನ ಸಂತರ್ಪಣೆಯನ್ನು ವಿಶೇಷವಾಗಿ ಹಮ್ಮಿಕೊಳ್ಳುವುದನ್ನು ಸಹ ರೂಢಿಸಿಕೊಂಡಿದ್ದಾರೆ. ಆದರೆ ಈ 2 ವರ್ಷಗಳಿಂದ ಕೊರೋನಾ ಹಿನ್ನೆಲೆಯಲ್ಲಿ ಅನ್ನ ಸಂತರ್ಪಣೆ ಕೈಬಿಟ್ಟು ಕೇವಲ ಕುಟುಂಬದ ಸದಸ್ಯರು ಮಾತ್ರ ಇಂದು ನಡೆದ ಆರಾಧನಾ ಕಾರ್ಯಕ್ರಮದಲ್ಲಿ ತೊಡಗಿದ್ದರು.